ಚಿತ್ರರಂಗದಲ್ಲಿ ಸದಾ ಹಸನ್ಮುಖಿಯಾಗಿ ಕಾಣಿಸಿಕೊಳ್ತಿದ್ದ ಜನಪ್ರಿಯ ನಟಿಯೊಬ್ಬರ ಇತ್ತೀಚೆಗಿನ ಪೋಸ್ಟ್ ಅಭಿಮಾನಿಗಳಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಹೌದು, ದಕ್ಷಿಣ ಭಾರತದ ಖ್ಯಾತ ಹಿರಿಯ ನಟಿ ಸುಮಿತ್ರಾ ಅವರ ಹಿರಿಯ ಪುತ್ರಿ ನಟಿ ಉಮಾಶಂಕರಿ ಅವರು ಸದ್ಯ ತಮಗೆ ಬ್ರೆಸ್ಟ್ ಕ್ಯಾನ್ಸರ್ ಇರುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಬಹಿರಂಗಪಡಿಸಿದ್ದಾರೆ. ಕಳೆದ 2 ದಶಕಗಳಿಂದ ಚಿತ್ರರಂಗದಿಂದ ದೂರವಿದ್ದ ಇವರು ಈಗ ತಮ್ಮ ಜೀವನದ ಅತ್ಯಂತ ದೊಡ್ಡ ಹೋರಾಟವನ್ನು ಎದುರಿಸುತ್ತಿದ್ದಾರೆ. ನಿಮಗೆಲ್ಲ ಗೊತ್ತಿರುವಂತೆ ಉಮಾಶಂಕರಿ ಅವರು ಚಿತ್ರರಂಗದ ಹಿನ್ನೆಲೆಯುಳ್ಳುವ ಕುಟುಂಬದಿಂದ ಬಂದವರು. ಇವರ ತಾಯಿ ಹಿರಿಯ ನಟಿ ಸುಮಿತ್ರಾ ಹಾಗೂ ತಂದೆ ಕನ್ನಡದ ಪ್ರಖ್ಯಾತ ನಿರ್ದೇಶಕ ಡಾಕ್ಟರ್ ರಾಜೇಂದ್ರ ಬಾಬು. ಉಮಾಶಂಕರಿ ಅವರು ತಮಿಳಿನ ವೀರಣ್ಣ ದೈ ಸಿನಿಮಾ ಮೂಲಕ ನಟನೆ ಆರಂಭಿಸಿ ಕನ್ನಡದಲ್ಲಿ ಉಪೇಂದ್ರ ಅವರ ಉಪ್ಪಿದಾದ MBBS ಹಾಗೂ ಕಲ್ಲರಳಿ ಹೂವಾಗಿ ಚಿತ್ರಗಳಲ್ಲಿ ಅದ್ಭುತವಾಗಿ ನಟಿಸಿ ಕನ್ನಡಿಗರ ಮನಗೆದ್ದಿದ್ರು. ಅದೇ 2006ರಲ್ಲಿ ಮದುವೆಯಾದ ನಂತರ ಇವರು ಚಿತ್ರರಂಗದಿಂದ ದೂರ ಉಳಿದು ವೈಯಕ್ತಿಕ ಜೀವನಕ್ಕೆ ಆದ್ಯತೆ ನೀಡಿದ್ರು. ಸುಮಾರು 20 ವರ್ಷಗಳ ನಂತರ ಉಮಾಶಂಕರಿ ಅವರು ಈಗ ಸುದ್ದಿಯಲ್ಲಿದ್ದಾರೆ. ತಮಗೆ 2ನೇ ಹಂತದ ಕ್ಯಾನ್ಸರ್ ಇದ್ದು ಪ್ರಸ್ತುತ ಅವರು ಕೀಮೋಥೆರಪಿ ಚಿಕಿತ್ಸೆ ಪಡೆಯುತ್ತಿದ್ದಾರಂತೆ. ಈ ಬಗ್ಗೆ ಬರೆದುಕೊಂಡಿರುವ ಉಮಾಶಂಕರಿ, ಕಳೆದ ಕೆಲವು ತಿಂಗಳು ತುಂಬಾ ಸವಾಲಾಗಿದ್ದವು. ಆದರೂ ನಾನು ಹೋರಾಟವನ್ನ ಧೈರ್ಯದಿಂದಲೇ ಎದುರಿಸುತ್ತಿದ್ದೇನೆ. ವೈದ್ಯರ ಚಿಕಿತ್ಸೆ, ನನ್ನ ಕುಟುಂಬದ ಬೆಂಬಲ ಮತ್ತು ನಿಮ್ಮೆಲ್ಲರ ಪ್ರೀತಿ ನನಗೆ ಹೊಸ ಶಕ್ತಿ ನೀಡಿದೆ. ಶೀಘ್ರದಲ್ಲೇ ಸಂಪೂರ್ಣ ಗುಣಮುಖಳಾಗಿ ಮರಳುವ ವಿಶ್ವಾಸ ನನಗಿದೆ ಎಂದು ಬರೆದುಕೊಂಡಿದ್ದಾರೆ. ಕ್ಯಾನ್ಸರ್ನಂತಹ ಕಾಯಿಲೆಯ ವಿರುದ್ಧ ಉಮಾಶಂಕರಿ ಅವರು ತೋರಿಸುತ್ತಿರುವ ಈ ಧೈರ್ಯ ನಿಜಕ್ಕೂ ಎಲ್ಲರಿಗೂ ಪ್ರೇರಣೆ. ಅವರು ಶೀಘ್ರದಲ್ಲೇ ಸಂಪೂರ್ಣ ಗುಣಮುಖರಾಗಿ ಮೊದಲಿನಂತೆ ಆರೋಗ್ಯವಂತ ಜೀವನಕ್ಕೆ ಮರಳಲಿ ಎಂದು ನಮ್ಮೆಲ್ಲರ ಆಶಯವಾಗಿದೆ.